ಜೈ ಶ್ರೀ ಗಣೇಶ್ ಶ್ರೀ ಮಾತ್ರೆ ನಮಃ ಸರ್ವದೇವತಾಭ್ಯೋ ನಮಃ ಆತ್ಮ ನಮಸ್ತೆ ಎಲ್ಲರಿಗೂ. ಹೆಲೋ ಸೋಲ್ ಫ್ಯಾಮಿಲಿ, ನೀವು ನೋಡ್ತಾ ಇದ್ದೀರಾ ಅಭಿಜಿತ್ 33 ಯೂಟ್ಯೂಬ್ ಚಾನಲ್. ವಿಡಿಯೋ ಮಾಡ್ತಿರುವಂತಹ ಉದ್ದೇಶ ಬ್ಲಡ್ ಮೂನ್ ಎನರ್ಜಿ ಆ್ಯಂಡ್ 999 ಸ್ಪಿರಿಚುವಲ್ ಎನರ್ಜಿಕಲ್ ಶಿಫ್ಟ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಚಂದ್ರಗ್ರಹಣ ಅಂದರೆ ಬ್ಲಡ್ ಮೂನ್, ಈ ಒಂದು ಸ್ಪಿರಿಚುವಲ್ ಎನರ್ಜೀಸಲ್ಲಿ ಈ ಟೈಮಲ್ಲಿ ನಡೆಯುವಂತಹ ಕೆಲವೊಂದು ಎನರ್ಜಿಕಲ್ ಶಿಫ್ಟ್ಗಳು ಏನೇನು ಅಂತ ಹೇಳ್ತೀನಿ. ಪಿತೃಪಕ್ಷ ಎಲ್ಲರಿಗೂ ತಿಳಿದಿರೋ ಹಾಗೆ ಈ ಚಂದ್ರಗ್ರಹಣದಿಂದ ಸೆಪ್ಟೆಂಬರ್ 7ರಿಂದ 21ರವರೆಗೆ ಏನಾಗ್ತಾ ಇದೆ, ಪಿತೃಪಕ್ಷ ಬರ್ತಾ ಇದೆ. ಸೊ ಚಂದ್ರಗ್ರಹಣಕ್ಕೂ 999 ಎನರ್ಜಿಗೂ ತುಂಬ ಅವಿನಾಭಾವ ಸಂಬಂಧ ಇದೆ. ಸೊ ಗ್ರಹಣ ಅಂದ ಮಾತ್ರಕ್ಕೆ ಒಂದೇ ದಿನ ಗ್ರಹಣ ನಡೆಯುತ್ತೆ ಮುಗಿದೋಗುತ್ತೆ ಅನ್ನೋದಲ್ಲ. ಈ ಗ್ರಹಣ ಆದ ಟೈಮಿಂದ ಈ ಪಿತೃಪಕ್ಷ ಸೆಪ್ಟೆಂಬರ್ 21 ಸಹ 22 ಸಹ ಈ ಎನರ್ಜಿಗಳು ಇರುತ್ತೆ. ಹಾಗಾಗಿ ನೀವು ಈ ಮಂತಲ್ಲಿ ಯಾವಾಗ ಈ ವಿಡಿಯೋ ನೋಡಿದ್ರೂ ಇದು ಕಂಪ್ಲೀಟ್ ಒಂದು ಮಂತಿಗೆ ಇದು ಎಫೆಕ್ಟನ್ನು ಕೊಡುತ್ತೆ. ಸೊ ಈ ಬ್ಲಡ್ ಮೂನಲ್ಲಿ ಅಂದರೆ ಈ ಚಂದ್ರಗ್ರಹಣದಲ್ಲಿ ಸೆಪ್ಟೆಂಬರ್ 7 ಈ ಚಂದ್ರಗ್ರಹಣದಲ್ಲಿ ಸಾಕಷ್ಟು ಹ್ಯೂಮನ್ ಲೈಫ್ ಮೇಲೆ ಇಂಪ್ಯಾಕ್ಟ್ಗಳು ಬೀಳುತ್ತೆ. ಸೊ ಚಂದ್ರ ಅಂದ್ರೇ ಮನಸ್ಕಾರಕ, ನಮ್ಮ ಮನಸ್ಸು, ನಾವು ಯೋಚನೆ ಮಾಡುವಂಥ ರೀತಿ, ನಮ್ಮ ಭಾವನೆಗಳು. ಮನುಷ್ಯನಲ್ಲಿ ಮೋರ್ ದ್ಯಾನ್ 70% ವಾಟರ್ ಕಂಟೆಂಟೇ ಇರೋದು. ನಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ನಾವೀಗೇನೋ ಒಂದು ಕೆಲಸ ಮಾಡ್ತೀವಿ ಅಂತಂದರೆ ನಾವು ಮನಸ್ಸಲ್ಲಿ ಫಸ್ಟ್ ಯೋಚನೆ ಮಾಡ್ತೀವಿ, ಪ್ಲ್ಯಾನ್ ಮಾಡ್ತೀವಿ, ಆಮೇಲೆ ಕೆಲಸ ಮಾಡ್ತೀವಿ. ಸೊ ಕಂಪ್ಲೀಟ್ಲಿ ನಾವು ಸನ್ ಆ್ಯಂಡ್ ಮೂನ್ ಮೇಲೆ ಡಿಪೆಂಡ್ ಆಗಿದ್ದೀವಿ, ಚಂದ್ರ ಹಾಗೂ ಸೂರ್ಯರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ಎಕ್ಸ್ಪೆಷಲಿ ಚಂದ್ರನ ನಮ್ಮ ಡಿಸಿಷನ್ ಮೇಕರ್ ಆಗ್ತಾರೆ. ನಾವು ಏನೇ ಒಂದು ಯೋಚನೆ ಮಾಡಿದ್ರು ಚಂದ್ರನ ಒಂದು ಇನ್ಫ್ಲೂಯೆನ್ಸು ನಮ್ಮ ಮೇಲೆ ಸದಾ ಇರುತ್ತೆ. ಸೊ ಈ ಬ್ಲಡ್ ಮೂನಲ್ಲಿ ಈ ಚಂದ್ರಗ್ರಹಣದ ಟೈಮಲ್ಲಿ ಹ್ಯುಮ್ಯಾನಿಟಿ ಮೇಲೆ ಅಪ್ಸ್ ಆ್ಯಂಡ್ ಡೌನ್ಸು, ವ್ಯತ್ಯಾಸಗಳು, ಓವರ್ ಎಕ್ಸ್ಪ್ರೆಷನ್ಸ್ ಕೊಡೋದು ಅಥವಾ ಓವರ್ ಎಮೋಷ್ನಲ್ ಆಗೋದು, ಫೀಲಿಂಗ್ಸ್ಗಳು ಜಾಸ್ತಿ ಆಗೋದು, ಈ ರೀತಿ ಆಗುತ್ತೆ. ಆ್ಯಂಡ್ ಈ ಒಂದು ಚಂದ್ರಗ್ರಹಣದಲ್ಲಿ ಏನಾಗ್ತಾ ಇದೆ ಅಂದರೆ, ಈಗ ಎವ್ರಿ ಟೈಮ್ ಏನಾಗುತ್ತೆ, ಪಿತೃಪಕ್ಷ ಟೈಮಲ್ಲಿ ಯಾವಾಗ ಶುರು ಆಗುತ್ತೋ ಯಾವಾಗ ಎಂಡ್ ಆಗುತ್ತೋ ಆ ಒಂದು ಸರ್ಟೈನ್ ಟೈಮ್ ಪೀರಿಯಡ್ ಏನಿರುತ್ತಲ್ಲ, ಪಿತೃಗಳು ಈ ಭೂಮಿ ಲೋಕಕ್ಕೆ ಬರ್ತಾರೆ. ಅವರವರ ಒಂದು ವಂಶಾವಳಿಗೆ ಸಂಬಂಧಪಟ್ಟಾಗೆ ಅವ್ರು ಏನು ಸ್ವೀಕರಿಸ್ತಾರೋ, ಪೂಜೆ ಆಗಿರ್ಬೋದು, ಊಟ ಹಾಕಿ ಕಳಿಸೋದಾಗಿರ್ಬೋದು, ವರ್ಷಕ್ಕೊಂದ್ಸರಿ ನೆನಪಿಸ್ಕೊಳ್ತೀವಲ್ಲ ನಮ್ಮ ಹಿರಿಯರನ್ನ, ಪಿತೃಗಳನ್ನ. ಅದೇ ರೀತಿ 7 ಸೆಪ್ಟೆಂಬರಲ್ಲಿ ಬರ್ತಾ ಇರುವಂತಹ ಬ್ಲಡ್ ಮೂನ್ ಗ್ರಹಣದಲ್ಲಿ ಪಿತೃಗಳು, ನಮ್ಮ ಹಿರಿಯರು ಎಲ್ಲ ಎನರ್ಜಿಟಿಕಲ್ ಫಾರ್ಮ್ ಆಗಿ ಭೂಮಿ ಮೇಲೆ ಬರ್ತಾರೆ. ಎಲ್ಲಿವರೆಗೂ ಇರ್ತಾರೆ? ಪಿತೃಪಕ್ಷ ಕಳೆಯೋವರೆಗೂ ಇರ್ತಾರೆ. ಸೊ ಪಿತೃಪಕ್ಷ ನನಗೆ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 21 ಇರುತ್ತೆ. ಸೊ ಅಲ್ಲಿವರೆಗೂ ಮಹಾಲಯದ ಅಮಾವಾಸ್ಯೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇರ್ತಾರೆ, ಈ ಎನರ್ಜಿಗಳು ಇರುತ್ತೆ. ಸೊ ಈ ಬ್ಲಡ್ ಮೂನ್ ಅನ್ನೋದು ಬೇರೆ ಪಿತೃಲೋಕದಿಂದ ಈ ಭೂಮಿ ಮೇಲೆ ಬರಲಿಕ್ಕೆ ಒಂದು ಪೋರ್ಟಲ್ ಥರ ಆಕ್ಟಿವೇಟ್ ಆಗ್ತಾ ಇದೆ. ಈ ಗ್ರಹಣದ ಟೈಮಲ್ಲಿ ಹೊರಗಡೆ ಜಾಸ್ತಿ ಹೋಗಬೇಡಿ. ಎಲ್ಲ ಗ್ರಹಣ ಟೈಮಲ್ಲೂ ಹೇಳುವಂತಹ ಒಂದು ಪ್ರಿಡಿಕ್ಷನ್ಸೇ ಇದು. ಸೊ ಎಸ್ಪೆಷಲಿ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಇನ್ನೂ ಜಾಸ್ತಿ ಹುಷಾರಾಗಿರಬೇಕು. ಈ ಗ್ರಹಣದಿಂದ ಕಾಸ್ಮಿಕ್ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಏನಾಗುತ್ತೆ, ಎಮೋಷ್ನಲು, ಮೆಂಟಲ್ ಇಂಬ್ಯಾಲೆನ್ಸು ಬಿಕಾಸ್ ಆಫ್ ಮೂನ್ ಇದೆಲ್ಲ. ಓಕೆ, ಡಿಸ್ಟರ್ಬಿಂಗ್ ರಿಪ್ರೊಡಕ್ಟಿವ್ ಹೆಲ್ತ್, ಫರ್ಟಿಲಿಟಿ ಸೈಕಲ್ಸ್, ಈ ಥರ ಪ್ರಾಬ್ಲಮ್ಸ್ಗಳು ಬರುತ್ತೆ. ಸೊ ಹಾಗಾಗಿನೇ ಪ್ರೆಗ್ನೆನ್ಸಿಯಲ್ಲಿರೋರು ಸ್ವಲ್ಪ ಹುಷಾರಾಗಿರಬೇಕು. ಈ ರೇಡಿಯೇಷನ್ನು ಅವರ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಮೇಲೆ ಬೀಳಬಾರ್ದು. ಆ ರೀತಿ ಒಳಗೇನೆ ಇದ್ದರೆ ಆ ಒಂದು ದಿನ ಎಕ್ಸ್ಪೆಷಲಿ ತುಂಬ ಒಳ್ಳೆಯದು. ಆ್ಯಂಡ್ ತಾಯಿ, ಮದರ್ಲಿ ಫಿಗರ್ಸ್ಗಳ ಜೊತೆಗೆ ಜಗಳ ಆಗುವಂತಹ, ಮನಸ್ತಾಪಗಳಾಗುವಂತಹ ಸಂಭಾವನೆಗಳು ಈ ಒಂದು ಟೈಮಲ್ಲಿ ಜಾಸ್ತಿ ಇರುತ್ತೆ. ಮೂನ್ ಅಂದ್ರೇ ತಾಯಿ ಅಲ್ವಾ? ಹಾಗಾಗಿ ತಾಯಿ ಜೊತೆ ಅಥವಾ ಮದರ್ಲಿ ಫಿಗರ್ ಇರುವಂಥವ್ರ ಜೊತೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ, ಹಾರ್ಮನಿ ಇರೋದಿಲ್ಲ, ಜಗಳಗಳಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಈ ಒಂದು ಟೈಮ್ ಕಳೆಯೋವರೆಗೂ ಏನಾದರೂ ಆ ಥರ ಸಿಚುವೇಶನ್ ಕ್ರಿಯೇಟ್ ಆದರೆ ಮೌನವಾಗ್ಬಿಡಿ. ಸೊ ಕಾರ್ಮಿಕ್ ಇನ್ಫ್ಲೂಯೆನ್ಸಸ್ ಏನಿದೆಯಲ್ಲ, ಕ್ಯಾರಿ ಓವರ್ ಮಾಡಿರೋದು ಕಾರ್ಮಿಕ್ ಇನ್ಫ್ಲೂಯೆನ್ಸಸ್. ಫಾರ್ ಎಕ್ಸಾಂಪಲ್, ನಮ್ಮ ಪಿತೃಗಳ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ, ನಮ್ಮ ಬ್ಲಡ್ ಲೈನಲ್ಲಿ ಏನಾದರೂ ತಪ್ಪಾಗಿದ್ರೆ ಅದು ಒಂದು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾರೆ, ಪಿತೃಗಳು ನಮಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಯಾವ ರೀತಿಯಲ್ಲಿ ಟ್ರೈ ಮಾಡ್ತಾರೆ? ಡ್ರೀಮ್ಸ್ಗಳ ಮೂಲಕ ಟ್ರೈ ಮಾಡ್ತಾರೆ. ಸೊ ಎಕ್ಸ್ಪೆಷಲಿ ಈ ಒಂದು ಬ್ಲಡ್ ಮೂನ್ ಆದ ನಂತರ ಅಥವಾ ಆ ಒಂದು ಟೈಮಲ್ಲಿ ಇನ್ನು ಮುಂದೆ ಸೆಪ್ಟೆಂಬರ್ ಮಂತಲ್ಲಿ ನಿಮಗೇನಾದರೂ ಪಿತೃಗಳ ಒಂದು ಅಂದರೆ ನಮ್ಮ ಹಿರಿಯರು ಆಲ್ರೆಡಿ ಬಾಡಿ ವೆಕೇಟ್ ಮಾಡಿರೋಂಥವ್ರು ಡ್ರೀಮ್ಸಲ್ಲಿ, ಕನಸಲ್ಲಿ ಬಂದರೆ ಅದರಿಂದ ಏನೋ ಒಂದು ಉದ್ದೇಶ ಇರುತ್ತೆ. ಅದನ್ನು ಸ್ವಪ್ನವನ್ನು ಡಿಕೋಡ್ ಮಾಡಿ ಅದು ಏನು, ಯಾವ ರೀತಿ ಪೂಜೆ ಸಲ್ಲಿಸಬೇಕು, ಏನು ಮಾಡಬೇಕು ಅದನ್ನು ಮಾಡಬೇಕಾಗತ್ತೆ. ಸೊ ಏನೋ ವಿಯರ್ಡ್ ಡ್ರೀಮ್ಸ್ ಇತ್ತಪ್ಪ, ಬಂದಿದ್ರು, ನೋಡೋಕ್ಕೆ ಬಂದಿದ್ರು,
ಹೌದು ನೋಡೋಕ್ಕೂ ಬರ್ತಾರೆ. ಬಟ್ ಅಟ್ ದಿ ಸೇಮ್ ಟೈಮ್ ಸಮಥಿಂಗ್ ಒಂದು ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ. ಯಾವುದೋ ಒಂದು ವಾರ್ನಿಂಗ್ ಕೊಡಕ್ಕೆ ಬಂದಿರ್ತಾರೆ. ಮುಂದೆ ಆಗುವಂತಹ ಒಂದು ಕೆಡುಕಿಂದ ಸೇವ್ ಮಾಡಬೇಕು. ಮುಂದೆ ಏನೋ ಒಂದು ಕೆಡುಕಾಗುತ್ತೆ. ಆ ಕೆಡುಕಾಗೋದ್ರಿಂದ ನಿಮಗೆ ಉಳಿಸೋಕ್ಕೋಸ್ಕರ, ಸೇವ್ ಮಾಡೋದಕ್ಕೋಸ್ಕರ ಏನಾದರೂ ವಾರ್ನಿಂಗ್ ಕೊಡ್ಬೋದು. ಅಥವಾ ಏನಾದರೂ ನೀವು ಆಲ್ರೆಡಿ ತಪ್ಪು ಮಾಡಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ ಅನ್ನೋ ವಾರ್ನಿಂಗು ಕೊಡಬಹುದು. ಪಿತೃಗಳಿಗೆ ಏನಂದ್ರೆ ಅವರು ಮಾತಾಡೋದು ನಮಗೆ ಅರ್ಥ ಆಗಲ್ಲ. ಸೊ ಸ್ವಪ್ನದಲ್ಲಿ ಅವ್ರೇನಾದರೂ ಮಾತಾಡ್ತಿದ್ರು ನಮಗೆ ಅರ್ಥ ಆಗ್ತಾ ಇರೋದಿಲ್ಲ ಸಮ್‌ಟೈಮ್ಸ್. ಸೊ ಹಾಗಾಗಿ ನಾವು ಯಾವ ರೀತಿ ಡ್ರೀಮ್ಸ್ ಬಂದಿದೆ, ಅದಕ್ಕೆ ಯಾವ ರೀತಿ ಸೊಲ್ಯೂಷನ್ ಮಾಡಬೇಕು ಅನ್ನೋದನ್ನ ಡಿಕೋಡ್ ಮಾಡಬೇಕಾಗತ್ತೆ. ಕೆಲವೊಂದ್ಸಲಿ ಜಸ್ಟ್ ನೋಡ್ಲಿಕ್ಕೂ ಬಂದಿರ್ತಾರೆ. ಬ್ಲಡ್ ಮೂನ್ ಗ್ರಹಣದ ಟೈಮಲ್ಲೇನೆ ಆ ಒಂದು ಪಿತೃ ಆತ್ಮಗಳು, ಹಿರಿಯರ ಆತ್ಮಗಳು ಈ ಭೂಮಿ ಮೇಲೆ ಬರೋದು ಅಂತ ಹೇಳಿದೆ. ಸೊ ಆಗ ಬಂದವಾಗ ಭೂಮಿಗೆ ಹತ್ರ ಆಗ್ತಾರಲ್ವಾ, ಅಂದ್ರೆ ನಮ್ಮ ಒಂದು 3D ಡೈಮೆನ್ಷನಲ್ ಅರ್ಥಲ್ಲೇನೆ ಬರ್ತಾರಲ್ವಾ, ಬಂದಾಗ ಹತ್ರವಾಗಿರುವಾಗ ನಮ್ಮ ಡ್ರೀಮ್ಸ್ ಅಲ್ಲಿ ಈಸಿಲಿ ಅವರು ಬಂದು ನಮಗೆ ಗೈಡ್ ಮಾಡಬಹುದು. ಓಕೆನಾ. ಆ್ಯಂಡ್ ಏನಾದರೂ ಅವರು ಮಾಡಿರುವಂತಹ ತಪ್ಪಿಗೋಸ್ಕರ ನಿಮ್ಮ ಕಡೆಯಿಂದ ಅವರು ಏನಾದರೂ ಒಂದು ಸೊಲ್ಯೂಷನ್ ಮಾಡಿಕೊಡಿ ನಮಗೆ ಅಂತಾನು ಕೇಳಕ್ಕೆ ಬರಬಹುದು. ನ್ಯೂಮರಸ್ ಪಾಸಿಬಿಲಿಟೀಸ್ ಇದೆ. ಏನೋ ಒಂದು ಯಾವಾಗಲೂ ಅಷ್ಟೇ ನನಗೆ ತಿಳಿದಿರೋ ಮಟ್ಟಿಗೆ ಕನಸು ಬೀಳೋದು 90% ಏನೋ ಒಂದು ಉದ್ದೇಶದಿಂದಾನೇ ಬಿದ್ದಿರುತ್ತೆ. ಆಲ್ ಟೈಮ್ ಹೇಳ್ತಾ ಇರೋದು. ವರ್ಷ ಇಡೀ ಕನಸು ಬಿದ್ರೂ ಸಮಥಿಂಗ್ ಉದ್ದೇಶ ಇಟ್ಕೊಂಡೇ ಬೀಳುವಂಥದ್ದು. ಎಲ್ಲೋ 10% ಏನೋ ಮೈಂಡಲ್ಲಿ ಓವರ್ ಥಿಂಕ್ ಮಾಡಿ ಆ ಥರ ಏನಾದರೂ ಆಗುವಂಥದ್ದು. ಬಟ್ ನನಗೆ ಎಸ್ಪೆಷಲಿ ಯಾವುದೋ ಇದುವರೆಗೂ ಸುಮ್ಮನೆ ಏನೋ ಒಂದು ವಿಯರ್ಡ್ ಸ್ಟೋರಿ ಥರ ಕನಸು ಬಂದಿಲ್ಲ. ಸಮಥಿಂಗ್ ನೆಕ್ಸ್ಟು ನನ್ನ ಲೈಫಲ್ಲಿ ಏನೋ ಟ್ರಾನ್ಸ್ಫಾರ್ಮೇಷನ್ ಬರಲಿಕ್ಕೋಸ್ಕರನೇ ಬೀಳುತ್ತೆ. ಸೊ ಕನಸು ಯಾವಾಗ್ಲೂ ಅವರ ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ತರಲಿಕ್ಕೋಸ್ಕರನೇ ಡ್ರೀಮ್ಸ್ಗಳು ಬೀಳುವಂಥದ್ದು. ಸೊ ಕನಸುಗಳನ್ನು ಏನೋ ಒಂದು ಕನಸು ಅಂತ ಹಗುರವಾಗಿ ತಗೊಳ್ಬೇಡಿ. ಆ ಕನಸಿನ ಹಿಂದೆ ಒಂದು ಉದ್ದೇಶ ಇದ್ದೇ ಇರುತ್ತೆ. ಅದನ್ನು ಡಿಕೋಡ್ ಮಾಡಿ. ಅದರಿಂದ ನಿಮಗೆ ಲೈಫಲ್ಲಿ ಸುಮಾರು ಸೊಲ್ಯೂಷನ್ಸ್ಗಳು ಸಿಗ್ತಾ ಹೋಗುತ್ತೆ. ಗ್ರಹಣವನ್ನು, ಈ ಬ್ಲಡ್ ಮೂನನ್ನು ಡೈರೆಕ್ಟ್ ಆಗಿ ನೋಡಕ್ಕೆ ಹೋಗಬೇಡಿ. ಸೊ ಇದರಿಂದ ಕಣ್ಣಿಗೆ ಎಫೆಕ್ಟ್ ಆಗೋದಲ್ದಲೆ ನಮ್ಮ ಮನಸ್ಸಿನ ಮೇಲೆ, ಬಿಕಾಸ್ ಇವಾಗ ಬಾಡಿ ವೆಕೇಟ್ ಮಾಡಿದ್ದಾರೆ ಅಂದರೆ ಸಮಥಿಂಗ್ ಅದನ್ನು ನಾವು ಕನ್ಸಿಡರ್ ಮಾಡೋದು ನೆಗೆಟಿವ್ ಎನರ್ಜೀಸ್ಗಳೇ. ಅದರಲ್ಲೂ ನಮ್ಮ ಹಿರಿಯರು ಹೋಗಲಿ ನಮಗೆ ಒಳ್ಳೇದು ಮಾಡ್ತಾರೆ ಅನ್ಬೋದು. ಬಟ್ ಆ ಒಂದು ಬ್ಲಡ್ ಮೂನನ್ನು, ಗ್ರಹಣದ ಟೈಮಲ್ಲಿ ನಾವು ಚಂದ್ರನನ್ನು ಅಥವಾ ಆಕಾಶವನ್ನು ನೋಡೋದು ಒಳ್ಳೆಯದಲ್ಲ. ಬಿಕಾಸ್ ನೆಗೆಟಿವ್ ಎನರ್ಜೀಸು ಭೂಮಿಗೆ ಬರುವಂತಹ ಟೈಮು. ಸೊ ಅದು ಒಂದು ಲಕ್ಷಾಂತರ ಕೋಟ್ಯಾಂತರ ಎನರ್ಜೀಸ್ಗಳು ಭೂಮಿ ಮೇಲೆ ಬರ್ತಾ ಇರುತ್ತೆ. ಅಂಥ ಟೈಮಲ್ಲಿ ನಾವು ನೋಡೋದು ಒಳ್ಳೆಯದಲ್ಲ. ಸೊ ಇದು ಎನರ್ಜಿ ಲೆವೆಲ್ ಆಗಿ ನಾನು ಮಾತಾಡ್ತಿರುವಂಥದ್ದು. ಏನೋ ಮೌಢ್ಯತೆ, ಮೂಢನಂಬಿಕೆಗಳು ಅಲ್ಲ. ಸೊ ಇದು ಅರ್ಥ ಮಾಡ್ಕೊಳ್ಳೋಂಥ ಮೆಚುರಿಟಿನ ಬೆಳೆಸ್ಕೊಳ್ಳಿ. ಬರೀ ಈ 2 ಕಣ್ಣಿಗೆ ಏನು ಕಾಣುತ್ತೆ ಅಷ್ಟೇ ಈ ಭೂಮಿ ಮೇಲಾಗಲಿ, ಈ ಒಂದು ಪ್ರಕೃತಿಯಲ್ಲಾಗಲಿ, ಎನ್ವೈರ್ನಮೆಂಟಲ್ಲಾಗಲಿ ಇಲ್ಲ. ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಎಷ್ಟೋ ಜೀವಗಳಿದ್ದಾವೆ, ಥಿಂಗ್ಸ್ಗಳಿದ್ದಾವೆ. ಸೊ ಹಾಗಾಗಿ ನಾವು ಲಿಮಿಟೆಡ್ ಆಗಿ ಯೋಚನೆ ಮಾಡೋದು ಬೇಡ. ಸೊ ಬರಿಗಣ್ಣಿನಿಂದ ಈ ಗ್ರಹಣದ ಬ್ಲಡ್ ಮೂನನ್ನು ನೋಡೋದು ಒಳ್ಳೆಯದಲ್ಲ. ಟ್ರೈ ಮಾಡಿ ಆ ಗ್ರಹಣದ ಟೈಮಲ್ಲಿ ಮನೆಯಲ್ಲಿ ಇರಲಿಕ್ಕೆ. ಆ್ಯಂಡ್ ಹೊರಗಡೆ ಯಾವುದೇ ರೀತಿ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ ಹೋಗೋದು ಬೇಡ. ಗ್ರಹಣ ಆದ ಮೇಲೆ ಸ್ನಾನ ಮಾಡೋದು ವೆರಿ ಇಂಪಾರ್ಟೆಂಟ್. ಗ್ರಹಣ ಆದಮೇಲೆ ಸ್ವಲ್ಪ ಏನು ಮಾಡಿ ಅಂತಂದರೆ ಸ್ನಾನ ಮಾಡ್ಕೊಳ್ಳಿ, ದೃಷ್ಟಿ ತೆಕ್ಕೊಳ್ಳಿ, ಪ್ಯೂರಿಫಿಕೇಷನ್ ಮಾಡ್ಕೊಳ್ಳಿ, ಮನೆಗೆ ಗಂಗಾಜಲನ ಸಿಂಪಡಿಸಿ, ಆಮೇಲೆ ಶ್ಲೋಕಗಳನ್ನು ಮನೆಯಲ್ಲಿ ಹಾಕಿ, ರುದ್ರಂ ನಮಕಂ ಚಮಕಂ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕಿ. ಆ್ಯಂಡ್ ನರಸಿಂಹ ಕರಾವಲಂಬ ಸ್ತೋತ್ರವನ್ನು ಹಾಕಿ. ಎಸ್ಪೆಷಲಿ ಏನಕ್ಕೆ ಅಂತಂದರೆ 9th ಮಂತು. ಸೊ 999 ಎನರ್ಜಿ ಆ್ಯಕ್ಟಿವೇಟ್ ಆಗ್ತಾ ಇದೆ. ಸೊ ಮಂಗಳನ ಒಂದು ಇದು ಎನರ್ಜಿ, ಮಂಗಳನ ಎನರ್ಜಿ ಅಂದರೆ ಕುಜನ ಎನರ್ಜಿ ಆ್ಯಕ್ಟಿವೇಟ್ ಇರುತ್ತೆ ಈ ಮಂತ್ ಫುಲ್ಲು. ಸೊ ಇದರಿಂದ ಪ್ರಕೃತಿಯಲ್ಲೂ ಸುಮಾರು ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ಸ್ಗಳಾಗೋದು. ಅದರಲ್ಲೂ ಈ ಚಂದ್ರ ಗ್ರಹಣದಲ್ಲಿ ನೀರಿಗೆ ರಿಲೇಟೆಡ್ ಇರುವಂಥದ್ದು ಏನಾದರೂ ಅವಘಡಗಳು ಆಗುವಂಥ ಸಾಧ್ಯತೆಗಳು ಸಾಕಷ್ಟು ಇದೆ. ಈ ಮಂತಲ್ಲಿ 999 ಬರುತ್ತೆ. ನಾನು ಮುಂದೆ ಹೇಳ್ತೀನಿ. ಅದು ಗ್ರಹಣದ ಬಗ್ಗೆ ಇಷ್ಟ ಆಯಿತು. ಈ ಪಿತೃಪಕ್ಷದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಖಂಡಿತ ಬಂದೇ ಬರುತ್ತೆ. ಅದು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು. ನಿಮ್ಮ ಪಿತೃಗಳು ನಿಮಗೆ ಯಾವ ರೀತಿ ಮೆಸೇಜಸ್ನ ಕಳಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬರೀ ಡ್ರೀಮ್ಸ್ ಮಾತ್ರ ಅಲ್ಲ, ಬೇರೆ ರೀತಿಯಾಗಿಯೂ ಅವರು ನಿಮಗೆ ಒಂದಲ್ಲ ಒಂದು ರೀತಿಯಾಗಿ ಅವರ ಬಗ್ಗೆ, ಅಂದರೆ ಅವರ ಹೆಸರು ತಗೊಂಡು ಅಥವಾ ಅವ್ರು ರಿಲೇಟೆಡೋ ಬೇರೆ ಯಾರೋ ಮಾತಾಡ್ಬೋದು ಬಂದು ನಿಮ್ಮ ಹತ್ರ. ಸೊ ಈ ಥರನೂ ಇರುತ್ತೆ. ಸೊ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ಅವರಿಗೆ ಒಳ್ಳೆ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಿ, ಪಿತೃಪಕ್ಷದ ಎಲ್ಲ ರಿಚುವಲ್ಸ್ನ ನಿಮ್ಮ ಒಂದು ವಂಶಾವಳಿಯಲ್ಲಿ ಯಾವ ರೀತಿ ಮಾಡ್ಕೊಂಬಂದಿರ್ತೀರ ಅದನ್ನೆಲ್ಲ ಕರೆಕ್ಟಾಗಿ ಮಾಡಿ. ಗ್ರಹಣದ ಕಾಲ 10 PM ಇಂದ ನೈಟ್ 1:30ವರೆಗೂ ಇರುತ್ತೆ. ಅದ್ರ
ಗ್ರಹಣಕ್ಕೂ ಮುಂಚೆ ಒಂದು 3 ಅವರ್ ಟೈಮ್ ತೊಗೊಳ್ಳಿ, ಗ್ರಹಣ ಆದಮೇಲೆ ಒಂದು 3 ಅವರ್ ಟೈಮ್ ತೊಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ ನಾವು 9 ಅವರ್ಸು ನಾವು ಈ ಒಂದು ರೇಡಿಯೇಷನಿಂದ ದೂರ ಇದ್ದರೆ ತುಂಬ ಬೆಸ್ಟು. ಓಕೆ, ಇವಾಗ 999 ಎನರ್ಜಿ ಬಗ್ಗೆ ನೋಡ್ತಾ ಹೋಗೋಣ. 999 ಪೋರ್ಟಲ್ ಮಂತೂ ಸಹ 9, ಡೇಟೂ ಸಹ 9 ಆ್ಯಂಡ್ ಇಯರ್ 2025 ಇದನ್ನು ಟೋಟಲ್ ಮಾಡಿದ್ರೆ ಅದೂ ಸಹ 9. ಸೊ ಈ 999 ಒಂದು ಪೋರ್ಟಲ್ಲು ಕ್ರಿಯೇಟ್ ಆಗ್ತಾ ಇದೆ. ಪೋರ್ಟಲ್ ಅಂತಂದ್ರೇನು, ಒಂದು ಹೆಬ್ಬಾಗಿಲು. 999 ಪೋರ್ಟಲ್ ಅಂದರೆ ಎನರ್ಜಿಕಲ್ ಲೆವೆಲಲ್ಲಿ, ಸ್ಪಿರಿಚುವಲ್ ಎನರ್ಜಿಕಲ್ ಲೆವೆಲಲ್ಲಿ ಒಂದು ಗುಪ್ತವಾದ ಹೆಬ್ಬಾಗಿಲು. ಸೊ ಈ ಹೆಬ್ಬಾಗಿಲಲ್ಲಿ ನಾವು 3D ಡೈಮೆನ್ಷನಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಲೈಫಲ್ಲಿ ಒಂದು ಎನರ್ಜಿಕಲ್ ಲೆವೆಲಲ್ಲಿ ಶಿಫ್ಟ್ ಬರುತ್ತೆ. ಸೊ ನಾನು ಸುಮಾರು ಜನರ ವೀಡಿಯೋಗಳನ್ನು ನೋಡ್ತೀನಿ, ಈ 88 ಪೋರ್ಟಲ್ ಬಗ್ಗೆ ಮಾಡಿರೋದಾಗಿರ್ಬೋದು, 999 ಬಗ್ಗೆ, 111 ಬಗ್ಗೆ. ಸೊ ಎಲ್ಲದೂ ಏನು ಹೇಳ್ತಾರೆ ಅಂದರೆ, ಎಲ್ಲ ಟೈಮಲ್ಲೂ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಹೇಳ್ತಾರೆ ಆ ಎನರ್ಜಿ ಟೈಮಲ್ಲಿ. ಅಲ್ಲ, ಪ್ರತಿಯೊಂದು ಪೋರ್ಟಲ್ಲು ಹ್ಯಾಸ್ ಅ ಡಿಫ್ರೆಂಟ್ ಎನರ್ಜಿ, ಡಿಫ್ರೆಂಟ್ ಥಿಂಗ್. ಒಂದು ಇಂಪಾರ್ಟೆಂಟ್ ವಿಷಯದಲ್ಲಿ ಒಂದು ಎನರ್ಜಿಕಲ್ ಶಿಫ್ಟು ಬರ್ತಾ ಹೋಗುತ್ತೆ. ಸೊ ಈ 999 ಟೈಮಲ್ಲಿ ಏನು ಅಂತಂದರೆ, ಎವ್ರಿ ಇಯರು 99 ಪೋರ್ಟಲ್ ಬರುತ್ತೆ. ಬಟ್ 10 ಇಯರ್ಸಿಗೆ ಒಂದ್ಸಲಿ 999 ಪೋರ್ಟಲ್ ಬರುತ್ತೆ. ಯಾಕಂದರೆ ಇಯರು ಟೋಟಲ್ ಮಾಡಿದಾಗ 9. ಸೊ ಇಟ್ ಹ್ಯಾಸ್ ಅ ಮಾಸ್ ಎನರ್ಜಿ, ಇಟ್ ಹ್ಯಾಸ್ ಅ ವೆರಿ ಪವರ್ಫುಲ್ ಎನರ್ಜಿ 999 ಪೋರ್ಟಲಲ್ಲಿ. ಸೊ 9 ಅಂತ ಅಂದ್ರೇ ಏನು, ಕುಜ. ಓಕೆ, ಈ ಒಂದು 999 ಪೋರ್ಟಲಲ್ಲಿ ಸುಮಾರು ಜನರ ಕುಜದೋಷ ಏನಿದೆ, ಸೊ ನೀವು ಯೋಚನೆ ಮಾಡಿರಬಹುದು ಅಥವಾ ಅನಾಲಿಟಿಕ್ಸ್ ತೆಗೆದು ನೋಡಿದಾಗ ಈ ವರ್ಷ ಸಾಕಷ್ಟು ಡೈವರ್ಸ್ ಕೇಸ್ಗಳಾಗಿದ್ದಾವೆ. ಓಕೆ, ಈ ವರ್ಷದಲ್ಲಿ ಸಾಕಷ್ಟು ಜನರ ಕುಜ ದೋಷ ಕಂಪ್ಲೀಟ್ ಆಗಿದೆ. ಅಂದರೆ ಏನು, ಅವ್ರದ್ದು ಏನು ಕುಜ ದೋಷ ಇತ್ತಲ್ಲ ಅದನ್ನು ಕಂಪ್ಲೀಟ್ ಅನುಭವಿಸಿ ಅವರ ಕುಜ ದೋಷ ಮುಕ್ತಾಯ ಆಗ್ತಾ ಇರುವಂತಹ ಟೈಮು, ಎಕ್ಸ್ಪೆಷಲಿ ಈ ವರ್ಷ. ಬಿಕಾಸ್ ಇಯರು ಸಹ 2025 ಅಂದರೆ 9 ಬರುತ್ತೆ ಅಂತ ಹೇಳಿದೆ. ಸೊ 999 ಪೋರ್ಟಲಲ್ಲಿ ಮೇಜರ್ಲಿ ಶಿಫ್ಟ್ ಏನು ಬರ್ತಿದೆಯಪ್ಪ ಅಂತಂದರೆ, ಸುಮಾರು ಸಾವಿರಾರು ಜನರ ಕುಜ ದೋಷಗಳು ಮುಕ್ತಾಯ ಆಗ್ತಾ ಬರ್ತಿದೆ. ಅಂದರೆ ಅದನ್ನು ಕಂಪ್ಲೀಟಾಗಿ ಕುಜ ದೋಷವನ್ನು ಅನುಭವಿಸಿ ಅದರಿಂದ ಮುಕ್ತಾಯ. ಸೊ ಈ ಒಂದು ತಿಂಗಳಲ್ಲಿ ಸೆಪ್ಟೆಂಬರ್ ಹೋಲ್ ಮಂತಿಂದ ಎನರ್ಜಿ ಇದು 999. ಈ ವಿಡಿಯೋ ಯಾವಾಗ ನೀವು ನೋಡ್ತೀರೋ ಈ ಸೆಪ್ಟೆಂಬರ್ ಮಂತ್ ಕಂಪ್ಲೀಟ್ ನೀವು ಕನ್ಸಿಡರ್ ಮಾಡಬೇಕು 999 ಎನರ್ಜಿನ. ಈ 999 ಎನರ್ಜಿ ಆಲ್ರೆಡಿ ಶುರುವಾಗಿದೆ. ಓಕೆ, ಯಾಕಂದರೆ ಯಾವುದೋ ಒಂದು ಶುರು ಆಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಅದು 0ಇಂದ ಶುರು ಆಗುತ್ತೆ, 1ಇಂದ ಶುರು ಆಗಲ್ಲ. ಓಕೆ, ನಾ ಯಾವಾಗಲೂ ಅಷ್ಟೇ 1 ಅಲ್ಲ ಫಸ್ಟು, 0 ಫಸ್ಟು. ಸೊ ಆಲ್ರೆಡಿ 999 ಪೋರ್ಟಲ್ ಶುರು ಆಗೋದಕ್ಕೆ ಇನಿಷಿಯೇಟ್ ಆಗಿದೆ. ಸೊ ಆಲ್ರೆಡಿ ಆ ಎನರ್ಜಿ ಕ್ಯಾರಿ ಓವರ್ ಶುರು ಆಗಿಬಿಟ್ಟಿದೆ. ಇದು ಒಂದು. ಎರಡನೇದಾಗಿ ಸೂಪರ್ ಪವರ್ ಗ್ಯಾಲೆಕ್ಟಿಕ್ ಎನರ್ಜೀಸ್ನ ಹೊಂದಿದೆ ಕುಜ. ಅಂದರೆ ಮಂಗಳ ಬೇರೆ ಎಲ್ಲ ಪ್ಲಾನೆಟ್ಸ್ಗಳಿಗಿಂತ ಶಕ್ತಿಯುತವಾಗಿರುವಂಥದ್ದು ಇದು. ಅಂದರೆ ಫಿಸಿಕಲ್ಲಿಂದು ಜಾಸ್ತಿ ವರ್ಕೌಟ್ ಮಾಡುವಂಥದ್ದು ಇದು. ಅಂದರೆ ಫಿಸಿಕಲ್ ಫಾರ್ಮಲ್ಲಿ ಟ್ರಾನ್ಸ್ಫಾರ್ಮೇಷನ್ನ ತೊಗೊಂಡು ಬರುತ್ತೆ. ಸೊ ಒಂದು ನಮ್ಮ ಬ್ರಹ್ಮಾಂಡೀಯ ಊರ್ಜದಲ್ಲೇ ಸಾಕಷ್ಟು ಸುಮಾರು ಎಂಡಿಂಗಿಗೆ ಬಂದಿರುವಂತಹ ಎಲ್ಲ ಗ್ಯಾಲೆಕ್ಟಿಕ್ ಎನರ್ಜೀಸು ಡೆಸ್ಟ್ರಾಯ್ ಆಗುವಂತಹ ಟೈಮು. ಆ್ಯಂಡ್ ಹೈಯರ್ ಅಸೆನ್ಷನ್ ಲೈಟ್ ಕೋಡ್ಸು ಭೂಮಿ ಮೇಲೆ ಬೀಳ್ತಾ ಇದೆ. ಸೊ ಏನೇನು ಡೆಸ್ಟ್ರಾಯ್ಸ್ಗಳಾಗೋದು ಬಾಕಿ ಇದೆಯಲ್ಲ ಇನ್ನು ಭೂಮಿ ಮೇಲೆ, ನೀವು ಅಬ್ಸರ್ವ್ ಮಾಡ್ತಿರೋ ಹಾಗೆ ನಾನು ಒಂದು ಇದಕ್ಕೂ ಮುಂಚೆ ಹಾಕಿದಂತಹ ಒಂದು ಸ್ಪಿರಿಚುವಲ್ ಅಪ್ಡೇಟ್, ಅರ್ಜೆಂಟ್ ಅಪ್ಡೇಟ್ ವೀಡಿಯೋದಲ್ಲೂ ಇದ್ರ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು ನೋಡಿ. ಆಲ್ರೆಡಿ ಆ ಇವೆಂಟ್ ಆಗಿದೆ. ಬಟ್ ಆ ಇವೆಂಟ್ ಆದಮೇಲೆ ಏನೇನು ಶಿಫ್ಟ್ ಎಲ್ಲ ಬರುತ್ತೆ ಅನ್ನೋದು ನೀವು ಆ ವಿಡಿಯೋ ನೋಡಿದ್ರೆ ನಿಮಗೆ ಅದ್ರ ಬಗ್ಗೆ ಡೀಟೇಲಾಗಿ ಅರ್ಥ ಆಗ್ತಾ ಹೋಗುತ್ತೆ ಏನು ಹೇಳ್ತಾ ಇದ್ದೀನಿ ಅಂತ. ಹೈಯರ್ ಅಸೆನ್ಷನ್ ಲೈಟ್ ಕೋಡ್ಸು ಭೂಮಿ ಮೇಲೆ ಬೀಳ್ತಾ ಇದೆ. ಅಂದರೆ ಏನು, ಇಷ್ಟು ವರ್ಷ ನಾವು ಅಬ್ಸರ್ವ್ ಮಾಡಿದಾಗೆ ಹ್ಯೂಮನ್ ಕಾನ್ಷಿಯಸ್ ಲೆವೆಲ್ ಅಷ್ಟು ಸ್ಪಿರಿಚುವಲಿ ಇನ್ಕ್ಲೈನ್ ಆಗಿರಲಿಲ್ಲ. ಅಂದರೆ ಸ್ಪಿರಿಚುವಲಿ ನಾವು ಯೋಚನೆ ಮಾಡ್ತಾ ಇರಲಿಲ್ಲ. ಬಟ್ ಸಡನ್ಲಿ ಈ ಒಂದು ಲಾಕ್ಡೌನ್ ಆದ ನಂತರ ಗ್ರ್ಯಾಜುವಲಿ ಸ್ಪಿರಿಚುಯಾಲಿಟಿಯಲ್ಲಿ ಒಂದು ಹ್ಯುಮ್ಯಾನಿಟಿಗೆ ಕಾನ್ಷಿಯಸ್ನೆಸ್ಸು, ಅವೇರ್ನೆಸ್ಸು ಬೆಳೀತಾ ಬಂತು. ಹೈಯರ್ ಅಸೆನ್ಷನ್ ಲೈಟ್ ಕೋಡ್ಸು ಭೂಮಿ ಮೇಲೆ ಬೀಳ್ತಾ ಇದೆ. ಸೊ ನಮ್ಮಲ್ಲಿ ಏನೇನು ಇನ್ನು ನಮ್ಮ ಫ್ಯೂಚರಿಗೆ ಸರ್ವ್ ಆಗಲ್ಲ ಅಥವಾ ನಮ್ಮ ಫ್ಯೂಚರಿಗೆ ಯಾವ್ದ್ಯಾವುದು ಒಳ್ಳೆಯದಲ್ವೋ ಅದೆಲ್ಲವನ್ನು ಮುಕ್ತಾಯ ಮಾಡುವಂತಹ ಟೈಮು. ಇದು ಒಂದು ದೊಡ್ಡ ಲೈನು ನಾನು ಹೇಳಿದ್ದು. ಇದ್ರ ಹಿಂದೆ ಯಾವುದೋ ಒಂದು ಸಿಂಗಲ್ ಮೀನಿಂಗ್ ಇಲ್ಲ. ನಮಗೆ ಫ್ಯೂಚರಿಗೆ ಯಾವುದು ಒಳ್ಳೆಯದಲ್ವೋ ಅದು ಎಲ್ಲವನ್ನು ಮುಕ್ತಾಯ ಮಾಡುತ್ತೆ.
ಅದು ಜನರಿರ್ಬೋದು, ವಸ್ತುಗಳಿರಬಹುದು, ನಮ್ಮ ದೇಹದಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಇರ್ಬೋದು, ಏನೋ ಒಂದು ದೊಡ್ಡ ಆರೋಗ್ಯ ಸಮಸ್ಯೆ ಸರ್ಫೇಸ್ ಮೇಲೆ ಬಂದು ಅದು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಅದು ಟ್ರೀಟ್ಮೆಂಟ್ ತೊಗೊಂಡು ಅದು ಕ್ಲಿಯರ್ ಔಟ್ ಆಗೋದು. ಅಂದರೆ ಏನು, ನೆಗೆಟಿವಿಟಿ ಸರ್ಫೇಸ್ ಮೇಲೆ ಬರುತ್ತೆ, ಅದು ಕೊನೆಗೆ ಮುಕ್ತಾಯಗೊಳ್ಳುತ್ತೆ. ಸೊ ಒಂದು ಮುಕ್ತಾಯದ ಚಾಪ್ಟ್ರು ಈ ಒಂದು 999. ಮುಕ್ತಾಯ ಆಗ್ತಿದೆ ಅಂತಂದರೆ ಏನು, ನೀವು ಒಂದು ಸಕ್ಸಸ್ಫುಲಿ ನಿಮ್ಮ ಲೈಫಲ್ಲಿ ಬಂದಿರುವಂತಹ ಎಲ್ಲ ಪರೀಕ್ಷೆಗಳನ್ನು ಪಾಸ್ ಮಾಡಿದ್ದೀರಾ ಅಂತ. ಸೊ ನಿಮ್ಮ ಬಗ್ಗೆ ನಿಮಗೆ ಒಂದು ಹೆಮ್ಮೆ ತಂದ್ಕೋಬೇಕು. ಯಾಕಂದರೆ ಈ ವರ್ಷ ಎಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀವಿ, ಎಲ್ಲರಿಗೂ ತಿಳಿದಿರುವಂತಹ ವಿಷಯನೇ. ಎಷ್ಟು ಫ್ಲಡ್ಸ್ಗಳು, ಲ್ಯಾಂಡ್ಸ್ಲೈಡ್ಸ್ಗಳು, ಆಮೇಲೆ ಮಳೆ ಅಂತೂ ವಿಪರೀತ ಮಳೆ ಬಂದಿದೆ. ಎಷ್ಟು ಅಂದರೆ ಬದುಕುಳಿಯೋದೇ ಕಷ್ಟವಾಗಿರುವಂತಹ ಟೈಮು. ಸೊ ನ್ಯೂಸಲ್ಲಿ ನೋಡಿದ್ರೆ ನಿಮಗೆ ಎಷ್ಟೆಲ್ಲ ಚೇಂಜಸ್ಗಳು ಬಂತು, ಯುದ್ಧಗಳು ಎಷ್ಟು ಬಂತು, ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಅಂದರೆ ಏನು, 9 ಅಂದ್ರೇ ಕುಜ, ಕುಜ ಅಂದ್ರೇ ಯುದ್ಧ. ಯಾಕಂದರೆ ಅವ್ನು ಸೇನಾಧಿಪತಿ ಯಾವಾಗಲೂ ಯುದ್ಧದ ಬಗ್ಗೆನೇ ಮಾತಾಡೋದು. ಸೊ ಮೇಜರ್ ಶಿಫ್ಟ್ಗಳೇನೆಂದರೆ, ಏನೇನು ಕ್ಲೋಸಿಂಗ್ ಚಾಪ್ಟರ್ ಆಗಬೇಕಾಗಿದೆಯೋ ನಿಮ್ಮ ಲೈಫಲ್ಲಿ ಅದೆಲ್ಲ ಕ್ಲೋಸ್ ಆಗ್ತಾ ಬರುತ್ತೆ. ತುಂಬ ಕಾಲದಿಂದ ಯಾವುದೋ ಒಂದು ವಿಷಯ ಸ್ಟಕ್ ಆಗಿದೆ ಅಂತಂದರೆ ಇನ್ನು ವಿತಿನ್ 1 or 2 or 3 months ಜಾಸ್ತಿ ಅಂದರೆ ಅಷ್ಟರೊಳಗೆ ಎಲ್ಲ ಕ್ಲಿಯರ್ ಔಟ್ ಆಗಿಬಿಡುತ್ತೆ. ಯಾಕಂದರೆ ಈಗ ಮತ್ತೆ ಹೊಸ ಚಾಪ್ಟರ್ ಶುರು ಆಗಬೇಕಂದ್ರೆ ಇದು ಮುಗಿಲೇಬೇಕು. ಮುಕ್ತಾಯದ ಚಾಪ್ಟರ್ ಇದು. ಏನೇನು ಮುಕ್ತಾಯ ಆಗಬೇಕೋ ಅದೆಲ್ಲ ಮುಕ್ತಾಯ ಆಗುವಂತಹ ಚಾಪ್ಟ್ರು. ಓಲ್ಡ್ ಪ್ಯಾಟ್ರನ್ ಎನರ್ಜೀಸ್ಗಳು ಕ್ಲಿಯರ್ ಆಗುತ್ತೆ, ಓಲ್ಡ್ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ, ಕುಜ ದೋಷಗಳೆಲ್ಲ ಮುಕ್ತಿ ಆಗುತ್ತೆ. ನಿಮ್ಮ ಲೈಫಿನ ವಿಷಯದಲ್ಲಿ ಯಾವುದೋ ಒಂದು ಫೋಕಸ್ ಮಾಡ್ತಿರೋ ಡೀಪ್ ಅವೇರ್ನೆಸ್, ಡೀಪ್ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಸಿಗುತ್ತೆ, ಅವೇರ್ನೆಸ್ಗಳು ಸಿಗ್ತಾ ಹೋಗುತ್ತೆ. ಬಿಕಾಸ್ ಕಂಪ್ಲೀಷನ್ನು, ಫುಲ್ಫಿಲ್ಮೆಂಟ್ ಆಫ್ ಕಾರ್ಮಿಕ್ ಸೈಕಲ್, ಸ್ಪಿರಿಚುವಲ್ ಗ್ರೋತ್, ಲೆಟಿಂಗ್ ಗೋ ಆಫ್ ವಾಟ್ ನೋ ಲಾಂಗರ್ ಸರ್ವ್ಸ್ ಯು. ಆಯಿತಾ? ಎಂಬ್ರೇಸ್ ದ ಕ್ಲೋಷರ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಮಾಡಬೇಕು. ಈ ಕ್ಲೋಷರ್ನ ನಾವೇನು ಮಾಡಬೇಕು, ಗ್ರ್ಯಾಟಿಟ್ಯೂಡ್ ಮಾಡಬೇಕು. ರಿಲೀಸ್ ದ ಪಾಸ್ಟ್, ಅಂದರೆ ನಮ್ಮ ಪಾಸ್ಟಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರುವಂಥ ಎಲ್ಲ ನೆಗೆಟಿವಿಟಿನೂ ನಾವು ರಿಲೀಸ್ ಮಾಡಬೇಕು. ಪಾಸ್ಟೆಲ್ಲ ಏನೋ ಕೆಟ್ಟ ಘಟನೆಗಳು ನಡೆದಿದೆಯಾ, ಆಯಿತು, ಅದು ಒಂದು ರೀತಿ ಮಣ್ಣು ಮುಚ್ಚೋದು ಅಂತಾರಲ್ಲ, ಹಳೆಯ ವಿಷಯಗಳನ್ನು ಸುಟ್ಟಾಕ್ಬಿಡ್ಬೇಕು. ಅದನ್ನು ಹೊಸದಾಗಿ ನಾವು ಏನಾದರೂ ಜೀವನದಲ್ಲಿ ಸಾಧಿಸ್ಬೇಕಂದ್ರೆ ಹಳೆಯ ವಿಷಯಗಳನ್ನು ಸುಟ್ಟಾಕ್ಬಿಡ್ಬೇಕು. ಸೊ ಅದನ್ನೆಲ್ಲವನ್ನು ಪಾಸ್ಟನ್ನು ರಿಲೀಸ್ ಮಾಡಬೇಕು. ಗ್ರೌಂಡಿಂಗ್ ಮೆಡಿಟೇಷನ್ ಮಾಡಬಹುದು, ವೆರಿ ಪವರ್ಫುಲ್ ಈ ಟೈಮಲ್ಲಿ ಗ್ರೌಂಡಿಂಗ್ ಮೆಡಿಟೇಷನ್ ಮಾಡೋದು. ಆ್ಯಂಡ್ ನ್ಯೂ ಸೈಕಲ್ನ ವಿತ್ ಕಂಪ್ಯಾಷನ್, ಸೆಲ್ಫ್ಲೆಸ್ನೆಸ್, ಕಾಂಟ್ರಿಬ್ಯೂಷನ್ ನಾವೆಲ್ಲ ಅಂದರೆ ಒಂದು ಹೇಳ್ತಾರಲ್ಲ ಒನ್ನೆಸ್ ಕಾನ್ಷಿಯಸ್ ಲೆವೆಲ್ನ ನಾವು ಬಿಲ್ಡ್ ಮಾಡ್ಕೋಬೇಕು ಆ ರೀತಿ. ಆಮೇಲೆ ಇದುವರೆಗೂ ನಮ್ಮ ಲೈಫಲ್ಲಿ ಏನೇನು ಲೆಸನ್ಸ್ಗಳು ಕಲ್ತಿದ್ದೀವಿ ಅದನ್ನು ನಾವು ಒಂದ್ಸಲಿ ರೀಚೆಕ್ ಮಾಡ್ಕೋಬೇಕು. ಬಿಕಾಸ್ ಇವಾಗ ಏನಂದರೆ ಕಂಪ್ಲೀಷನ್ ಮಾಡುವಾಗ ನಾವು ಈ ಟೈಮಲ್ಲೂ ತಿದ್ಕೊಳ್ಳಿಲ್ಲ ಅಂದರೆ ನಮಗೆ ಇನ್ನೂ ನೆಗೆಟಿವ್ ಸಿಚುವೇಶನ್ಸ್ಗಳನ್ನು ಎದುರಿಸಬೇಕಾಗತ್ತೆ. ನಾನಿಲ್ಲಿ ಹೇಳ್ತಿರೋ ಎಲ್ಲ ಪಾಯಿಂಟ್ಸ್ಗಳು ಸೂಕ್ಷ್ಮವಾಗಿರುವಂಥದ್ದು, ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಇದೆಲ್ಲವನ್ನು ನಾವು ಸೂಕ್ಷ್ಮವಾಗಿ ಅಳವಡಿಸ್ಕೊಳ್ಬೇಕಾಗತ್ತೆ. ಓವರಾಲ್ ಆಗಿ ಈ ಒಂದು ಸೆಪ್ಟೆಂಬರ್ ಮಂತಲ್ಲಿ ನಾವು ಗ್ರೌಂಡಿಂಗ್ ಮಾಡ್ಕೊಳ್ಳೋದು, ಓಲ್ಡ್ ಎನರ್ಜೀಸ್ನ ರಿಲೀಸ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ಮಂತಲ್ಲಿ ಎಸ್ಪೆಷಲಿ ಏನಾದರೂ ಡ್ರೀಮ್ಸ್ಗಳು ಬಂದರೆ ಅದರಿಂದ ಒಂದು ಉದ್ದೇಶ ಇಟ್ಕೊಂಡೇ ಬಂದಿರುತ್ತೆ. ಸೊ ಅದನ್ನು ಡಿಕೋಡ್ ಮಾಡಿ ನೀವು ಅದನ್ನು ಸೊಲ್ಯೂಷನ್ ಕಂಡುಕೊಂಡ್ರೆ ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಮೇಜರ್ ಶಿಫ್ಟು ಖಂಡಿತ ಬಂದೇ ಬರುತ್ತೆ. ಆ್ಯಂಡ್ ಗ್ರಹಣದ ಟೈಮಲ್ಲಿ ಏನಾದರೂ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಧ್ಯಾನ ಆಗಿರ್ಬೋದು, ಮಂತ್ರ ಜಪ ಮಾಡೋದಾಗಿರಬಹುದು, ಕ್ರಿಯಾಯೋಗ ಆಗಿರ್ಬೋದು, ಸುದರ್ಶನ ಯೋಗ ಆಗಿರ್ಬೋದು, ಎನಿ ಟೈಪ್ ಆಫ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿದ್ರೆ ಗ್ರಹಣದ ಟೈಮಲ್ಲಿ ಇಟ್ ವಿಲ್ ಬಿ ಒಂದು ವರ್ಷ ಪೂರ್ತಿ ಮಾಡಿರುವಂತಹ ಶಕ್ತಿ ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಗ್ರಹಣದ ಟೈಮಲ್ಲಿ ಏನು ಮಾಡ್ತಾರೆ, ಆದಷ್ಟು, ಯಾಕಂದರೆ ಅದರಲ್ಲಿ ಒಂದು ತುಂಬ ಪವರ್ ಇರುತ್ತೆ, ಅದು ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕಾಗೋದಿಲ್ಲ. ಅದು ಒಂದು ವರ್ಷ ಪೂರ್ತಿ ಮಾಡಿರುವಂತಹ ಒಂದು ಎನರ್ಜಿ ನೀವು ಆ ಗ್ರಹಣದ ಟೈಮಲ್ಲಿ ನಿಮಗೆ ಮಾಡಿದ್ರೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ಗ್ರಹಣ ಟೈಮಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ, ನಿದ್ದೆ ಮಾಡೋ ಹಾಳು ಮಾಡಬೇಡಿ. ಈ ಒಂದು ಗ್ರಹಣದ ಅದರಲ್ಲೂ ಎಸ್ಪೆಷಲಿ ಬ್ಲಡ್ ಮೂನಿಗೋಸ್ಕರನೇ ಕಾಯ್ತಾ ಇರ್ತಾರೆ. ಏನಕ್ಕೆ? ಸಿದ್ಧಿ ಮಾಡ್ಕೊಳ್ಳೋಕ್ಕೆ, ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗಳನ್ನು ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಕಾಯ್ತಾ ಇರ್ತಾರೆ. ಸೊ ಅಂಥ ಒಂದು ಮಹತ್ತರ ಗ್ರಹಣದ ಟೈಮಿಂಗ್ಸು. ಈ ಗ್ರಹಣದ ಟೈಮಲ್ಲಿ ಸ್ಪಿರಿಚುವಲ್ ಪ್ರಾಕ್ಟೀಸಸ್ನ ಮಾಡೋದ್ರಿಂದ ನಿಮಗೆ ಆಂತರಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ, ಆ್ಯಂಡ್ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಪಾಸ್ಟ್ ಲೈಫ್ಗಳಲ್ಲಿ ಯಾವುದಾದ್ರೂ ನೀವು ಸಿದ್ಧಿಗಳನ್ನು ಗಳಿಸ್ಕೊಂಡಿದ್ರೆ ಈ ಟೈಮಲ್ಲಿ ನೀವು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿದ್ರೆ ಹಳೆಯ ಜನ್ಮಗಳ ಎಲ್ಲ ಶಕ್ತಿಗಳು ನಿಮ್ಮಲ್ಲಿ ಆ್ಯಕ್ಟಿವೇಟ್ ಆಗೋಕ್ಕೆ ಶುರು ಆಗುತ್ತೆ. ಆ ಒಂದು ಎನರ್ಜಿಕಲ್
ಲೆವೆಲ್ ಎಕ್ಸ್ಪ್ಲನೇಷನ್, ಈ ಬ್ಲಡ್ ಮೂನಿನ ಮಹತ್ವ ಇನ್ನೂ ಸುಮಾರಿದೆ. ಬಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳುವಾಗ ನಾವು ಒಂದು ಲಿಮಿಟೆಡ್ ನಾಲೆಡ್ಜ್ ಕೊಡೋಕ್ಕೆ ಮಾತ್ರ ಸಾಧ್ಯ. ಈ ಒಂದು ಟೈಮ್ನ ಯೂಸ್ಫುಲ್ಲಾಗಿ ಟರ್ನ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಪಾಸಿಟಿವ್ ಶಿಫ್ಟ್ಗಳು ಬರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಅಭಿಜಿತ್ 33 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೇರೆ ಯಾವೆಲ್ಲ ರಿಲೇಟೆಡ್ ಟಾಪಿಕ್ಸ್ಗಳ ಬಗ್ಗೆ ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ ಅಂತ ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ನೋಡಿ. ರೇಖಿ, ಲಾಮಾಫೆರಾ, ಯೋಗಮಾಯ, ಆಕಾಶಿಕ್ ರೆಕಾರ್ಡ್ಸ್ ಇನ್ನೂ ಸುಮಾರಿದೆ. ಮಾಡಲಿಕ್ಕೆ ಟೈಮ್ ಆಗ್ತಾಯಿಲ್ಲ. ಅಷ್ಟೊಂದು ಅನ್ಲಿಮಿಟೆಡ್ ಸ್ಪಿರಿಚುವಲ್ ನಾಲೆಡ್ಜ್ ಇದೆ. ಒಂದ್ಸಲಿ ಚೆಕ್ಔಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಮೇ ದ ಡಿವೈನ್ ಮದರ್ ಶಕ್ತಿ ಇನ್ ಯು ಆಲ್ವೇಸ್. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು. ಟೇಕ್ ಕೇರ್. ಮತ್ತೆ ಸಿಗೋಣ. ಥ್ಯಾಂಕ್ ಯು.